ಕ್ರಿಸ್ಟಿರಾಜ್ ಅಂತ ಹೇಳಿ, ನಾನು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗಿರೋನು. ನಾನು ಗಂಡಸು ಅಂತ ಗುರ್ತಿಸ್ಕೊಂತೀನಿ, ಇಲ್ಲ ನಾನು ಜೆಂಡರ್ ಫ್ಲೂಯಿಡ್ ಅಂತ ಗುರ್ತಿಸ್ಕೊಂತೀನಿ. ನೀವ್ ಯಾರು ನನ್ನ ಗುರ್ತಿಸಕ್ಕೆ? ಸೊ ಮೆಡಿಕಲ್ ಬೋರ್ಡ್ ಯಾರು ನನ್ನ ಬಾಡಿನ ಚೆಕ್ ಮಾಡಕ್ಕೆ? ಇದೇ ರೀತಿಯಾಗಿ ನೀವು ಗಂಡು ಹೆಣ್ಣಿಗೂ ಬೋರ್ಡ್ ಕಳಿಸ್ತೀರಾ? ಸೊ ಗಂಡುಗೂ ನೀವು ವೆರಿಫಿಕೇಶನ್ ಕೇಳ್ತೀರಾ, ಹೆಣ್ಣಿಗೂ ನೀವು ವೆರಿಫಿಕೇಶನ್ ಕೇಳ್ತೀರಾ? ಅಂದ್ರೆ ನಾವೇನ್ ನಿಮ್ಗೆ ಆಟದ ವಸ್ತುಗಳ? ನಾವೇನ್ ನಿಮ್ಗೆ ಬೊಂಬೆಗಳ? ನಮಗೂ ಹಕ್ಕಿದೆ, ನಾವು ವೋಟ್ ಮಾಡಿದೀವಿ, ನಾವು ಈ ಭಾರತದ ಪ್ರಜೆಗಳು. ಸೊ ನಮಗೂ ಕೂಡ ಒಂದು ಮನುಷ್ಯರಾಗಿ ಬದುಕುವ ಹಕ್ಕಿದೆ. ಆದ್ರೆ ನಮಗ್ ಬೇಕಾಗಿರೋದು ನಮ್ಗೆ ಹೇಗೆ ಬದುಕಬೇಕು ಅನ್ನೋ ಅವಕಾಶ ಅಷ್ಟೇ. ನಮ್ಗೆ ಯಾರಿಗೂ ಕರುಣೆ ಬೇಕಾಗಿಲ್ಲ. ನಮ್ಗೆ ಯಾರಿಗೂ ನೀವು ನಮ್ಗೆಲ್ಲ ಕೊಟ್ಬಿಟ್ಟು ನೀವು ಬೇರೆ ಯಾರಿಗೂ ಕೊಡ್ಬೇಡಿ ಅಂತ ನಾವ್ ಹೇಳ್ತಿಲ್ಲ. ಇವಾಗ ನಾನು ಐಡೆಂಟಿಫೈ ಮಾಡಿರೋದು ಶಿ ಹರ್ ಅಂದ್ರೆ ಲೇಡಿ ಅಂತ. ಅವಳು ಎಸ್ ಕಮ್ಯುನಿಟಿ ಅಂತಂದ್ರೆ ನಮ್ದು ಯಾವ್ದು ಕಮ್ಯುನಿಟಿ ಇಲ್ಲ. ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಈಗ ಟ್ರಾನ್ಸ್ಜೆಂಡರ್ ಇಫ್ ಯು ಕಮ್ ಅಂಡ್ ಆಸ್ಕ್ ಮೀ ಮೈ ಸೆಕ್ಷುವಲ್ ಓರಿಯೆಂಟೇಷನ್, ಐ ಹೇಟ್ ಸೆಕ್ಸ್. ಸೊ ನನ್ನ ಮಗಳು ಕೇಳಿದ್ರೆ ಏನ್ ಬೇಕಾದ್ರೆ ಮಾಡ್ಕೊ ಅಂತ ಕೇಳಲಿಲ್ಲ ಅವಳು. ಶಿ ವಾಸ್ ನಾಟ್ ಬಾದರ್ಡ್ ಬಿಕಾಸ್ ಶಿ ವಾಸ್ ಎಜುಕೇಟೆಡ್, ಶಿ ನೋ ಇಟ್. ಬಟ್ ನನ್ನ ಸ್ಪೌಸ್ ಶಿ ವಾಸ್ ಲೈಕ್, ಮಾನ ಮರ್ಯಾದೆ ಹೋಗುತ್ತೆ, ನೀನ್ ಹಿಂಗಾಗ್ಬಿಡ್ತೀಯಾ, ನೀನ್ ಹಂಗಾಗ್ಬಿಡ್ತೀಯ, ಎಷ್ಟು ಕಚ್ಚಡವಾಗಿದ್ಯಾ ಅಂತ ಶಿ ಸ್ಟಾರ್ಟೆಡ್. ಅವ್ನು ಯಾರೋ ಎಳ್ನೀರು ಮಾರ್ತಾ, ಅವ್ನು ಬಂದು ಮೇಡಮ್ ರೇಟ್ ಮಾತಾಡೋಣ ಅಂತಂದ ನನ್ನ ಹತ್ರ ಬಂದು. ತೃತೀಯ ಲಿಂಗಿ, ಮಂಗಳಮುಖಿ. ಸ್ನೇಹಿತರೆ, ಈ ಪದಗಳನ್ನು ನಾನು ಉಪಯೋಗಿಸಿದ ತಕ್ಷಣ ನಿಮಗೆಲ್ಲ ಬೇರೆ 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 ಆ ವರ್ಡ್ಗಳು, ಆ ಪದಗಳು ನೆನಪಾಗುತ್ತೆ ಅಲ್ಲ. ಆ ಪದಗಳೆಲ್ಲ ನನಗೂ ಗೊತ್ತಿದೆ, ಬಟ್ ಅದನ್ನು ನಾನು ಉಪಯೋಗಿಸಲ್ಲ. ಈಗ ಆ ಪದಗಳೆಲ್ಲ ಅಪರಾಧ ಪದಗಳಾಗಿ ಬದಲಾವಣೆ ಆಗಿದೆ. ಈಗ ಏನಿದ್ರು ಅಂಥವ್ರನ್ನ ಟ್ರಾನ್ಸ್ಜೆಂಡರ್, ತೃತೀಯ ಲಿಂಗಿ, ಮಂಗಳಮುಖಿ ಇಷ್ಟನ್ನೇ ಕರಿಬೇಕು. ಸ್ನೇಹಿತರೆ, ಮಂಗಳಮುಖಿ ಅಂತ ಹೇಳಿದ್ರೆ ಏನು, ಟ್ರಾನ್ಸ್ಜೆಂಡರ್ ಅಂದರೆ ಏನು, ಟ್ರಾನ್ಸ್ ವುಮೆನ್ ಅಂದರೆ ಏನು, ಟ್ರಾನ್ಸ್ ಮೆನ್ ಅಂದರೆ ಏನು ಅಂತೇಳಿ ಸಣ್ಣ ಕಿರು ಪರಿಚಯ ಕೊಡ್ತೀನಿ. ಹುಟ್ಟಿದಂದಿನಿಂದ ಗಂಡು ಬೆಳೀತಾ ಬೆಳೀತಾ ಆತನ ಹಾರ್ಮೋನ್ಸ್ ಬದಲಾಗುವ ವಯಸ್ಸು ಬಂದಾಗ ಅವನಲ್ಲಿ ಹುಟ್ಟು ಗಂಡಾಗಿದ್ದರೂ ಸಹ ಆತನ ಭಾವನೆ ಹೆಣ್ಣಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆಗ ಆ ವ್ಯಕ್ತಿ ತನ್ನ ಸ್ವ ಇಚ್ಛೆಯಿಂದ ತನ್ನ ದೇಹವನ್ನು ಗಂಡಸಿನ ದೇಹದಿಂದ ಹೆಂಗಸಿನ ದೇಹಕ್ಕೆ ಬದಲಾವಣೆ ಮಾಡಿಕೊಳ್ತಾರೆ. ಅವರಿಗೆ ಚೆಸ್ಟ್ ಇರೋದಿಲ್ಲ, ಸಿಲಿಕಾನನ್ನು ಆಪ್ರೇಷನ್ ಮಾಡಿಸ್ಕೊಂಡು ಡಾಕ್ಟರ್ ಕೈಲಿ, ಮತ್ತು ತಮ್ಮ ಗುಪ್ತಾಂಗವನ್ನು ಬದಲಾಯಿಸ್ಕೊಳ್ತಾರೆ. ಹೆಣ್ಣಾಗಿ ಪರಿವರ್ತನೆ ಆಗಲಿಕ್ಕೆ ತಮ್ಮ ಗುಪ್ತಾಂಗವನ್ನು ಗಂಡಿನ ಗುಪ್ತಾಂಗದಿಂದ ಹೆಣ್ಣಿನ ಗುಪ್ತಾಂಗಕ್ಕೆ ಬದಲಾಯಿಸ್ಕೊಳ್ತಾರೆ. ಹೆಣ್ಣಿನ ಸೌಂದರ್ಯದ ಏನೂ ಕೆಲವು ಪಾರ್ಟ್ಸ್ಗಳಿರುತ್ತೆ, ಅದನ್ನು ಆಪ್ರೇಷನ್ ಮಾಡಿಸ್ಕೊಂಡು ಚೇಂಜ್ ಮಾಡಿಸ್ಕೊಳ್ತಾರೆ. ಕೆಲವು ಹೆಣ್ಣುಗಳು ಹುಟ್ಟಿದಂದಿನಿಂದ ಹೆಣ್ಣಾಗಿರುತ್ತೆ, ಬೆಳೀತಾ ಬೆಳೀತಾ ಅವರಿಗೆ ಗಂಡಾಗಿ ಬದಲಾಗಬೇಕು ಅಂತ ಆಸೆ ಆಗುತ್ತೆ. ಅವರ ಸಂಪೂರ್ಣ ಭಾವನೆಗಳೆಲ್ಲ ಗಂಡಾಗಿಯೇ ಇರುತ್ತೆ, ಗಂಡಿನಂತೆಯೇ ವರ್ತಿಸ್ತಾ ಇರ್ತಾರೆ. ಆಗ ಅವರೂ ಸಹ ಹೆಣ್ಣಿನ ಒಂದು ಎದೆಯನ್ನು ತೆಗೆಸ್ಕೊಳ್ತಾರೆ ಮತ್ತು ಗುಪ್ತಾಂಗವನ್ನು ಹೆಣ್ಣಿನಿಂದ ಗಂಡಾಗಿ ಪರಿವರ್ತನೆ ಮಾಡಿಕೊಂಡು ಗಂಡಿನ ವೇಷಧಾರಿಯಾಗಿಯೇ ಬದಲಾವಣೆಯಾಗಿ ಗಂಡಿನ ರೂಪದಲ್ಲೇ ಜೀವನ ಮಾಡ್ತಾರೆ. ಇಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ದಿನ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಗಂಡು ಹೆಣ್ಣಾಗುವುದು, ಹೆಣ್ಣು ಗಂಡಾಗುವುದು ಇತ್ತೀಚೆಗಂತೂ ಅದು ಅತ್ಯಂತ ಕಾಮನ್ ಆಗಿಬಿಟ್ಟಿದೆ. ಹಿಂದೆ ಬಹಳ ಅಪರೂಪವಾಗಿ ಕಾಣಿಸ್ತಾ ಇದ್ರಂತೆ. ಈಗ ಲಕ್ಷಾಂತರ ಜನ ಇದ್ದವರು ಕೋಟ್ಯಾಂತರ ಜನ ಆಗಿದ್ದಾರೆ. ಇಲ್ಲಿ ನೋಡಿ, ನಾನೊಂದು ಜೋಡಿ ತೋರಿಸ್ತಾ ಇದ್ದೀನಿ. ಇದು ಹೆಣ್ಣು ಗಂಡಾಗಿದೆ. ಹೆಣ್ಣಿನ ವೇಷದಲ್ಲಿರೋವಳು ಹಿಂದೆ ಗಂಡಾಗಿದ್ಲು, ಈಗ ಹೆಣ್ಣಾಗಿದ್ದಾಳೆ. ಹೆಣ್ಣಿನ ವೇಷದಲ್ಲಿದ್ದವಳು ಹಿಂದೆ ಹೆಣ್ಣಾಗಿದ್ಲು, ಈಗ ಗಂಡಾಗಿದ್ದಾಳೆ. ಅಂದರೆ ಗಂಡು ಹೆಣ್ಣಾಗಿದೆ, ಹೆಣ್ಣು ಗಂಡಾಗಿದೆ. ಅವರಿಬ್ಬರೂ ಸಹ ಒಪ್ಪಂದದಿಂದ ಮದುವೆ ಆಗಿದ್ದಾರೆ. ಆದರೆ ಅವರಿಗನ್ಸಿದೆ ಒಂದು ಮಗು ಬೇಕು ಅಂತೇಳಿ. ಆಗ ಹಿಂದೆ ಹೆಣ್ಣಾಗಿ ಈಗ ಗಂಡಾಗಿರುವ ಆ ಒಂದು ವ್ಯಕ್ತಿಯಿಂದ ಆಸ್ಪತ್ರೆಯಲ್ಲಿ ಅವರದೇ ಆದ ರೀತಿಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಅವಳು ಗರ್ಭಿಣಿ ಸಹ ಆಗಿದ್ದಾಳೆ, ಮಗು ಸಹ ಆಗಿದೆ. ಎಷ್ಟು ವಿಚಿತ್ರ ಅಲ್ವಾ ಈ ಒಂದು ಪ್ರಕೃತಿ ಅಂತಲೇ ಹೇಳ್ಬೋದು. ಇದು ಪ್ರಕೃತಿ ಸಹಜ ಒಂದು ಇಂಬ್ಯಾಲೆನ್ಸ್ಗಳು ಅಂತ ಹೇಳ್ಬೋದು. ಸ್ನೇಹಿತರೆ, ನಾನಿಲ್ಲಿ ಹೇಳಕ್ಕೆ ಹೊರಟಿರೋದು ಏನಂತಂದರೆ, ಈ ರೀತಿಯಾಗಿ ಹೆಣ್ಣು ಗಂಡಾಗ್ತಾರೆ, ಗಂಡು ಹೆಣ್ಣಾಗ್ತಾರೆ. ಅವರಿಗೆ ಅವರದೇ ಆದ ಕಾನೂನುಗಳನ್ನು ಈಗ ಸರ್ಕಾರ ಕೊಟ್ಟಿದೆ, ಅವರದೇ ಆದ ಸವಲತ್ತುಗಳನ್ನು ಕೊಟ್ಟಿದೆ. ಆದರೂ ಸಹ ಅವರಿಗೆ ತಮಗೆ ಬೇಕಾದಂಥ ಸವಲತ್ತುಗಳನ್ನು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಇವರೆಲ್ಲ ಆಗುತ್ತಿರುವಂತಹ ಪ್ರಾಬ್ಲಮ್ಸ್ಗಳೇನು, ಏನು ಬೇಕಾಗಿದೆ ಇವರಿಗೆ, ಕಾನೂನು ರೀತಿಯಲ್ಲಿ ಇವರಿಗೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿ ಇಲ್ಲಿ ಒಂದು
ಹುಟ್ಟಿದಂದಿನಿಂದ ಹೆಣ್ಣಾಗಿ ಬೆಳೆಯುತ್ತಾ ಗಂಡಾಗಿ ಪರಿವರ್ತನೆಯಾಗಿ ಗಂಡಿನ ವೇಷದಲ್ಲಿ ಗಂಡಾಗಿಯೇ ಗುರುತಿಸ್ಕೊಂಡು ನಾನು ಗಂಡು ಅಂತಲೇ ಹೇಳ್ಕೊಂಡು ಬಾಳುತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಅವರು ತಮ್ಮ ಸಮಸ್ಯೆಯನ್ನು ಏನು ಹೇಳ್ಕೊಂಡಿದ್ದಾರೆ ಕೇಳೋಣ ಬನ್ನಿ. ಇದನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಏನನ್ನಿಸ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸೊ ಏನಂದ್ರೆ ಇವಾಗ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ರೈಟ್ಸ್ ಆಕ್ಟ್ 2026 ಅಮೆಂಡ್ಮೆಂಟ್ ಬಿಲ್ ಏನು ತಿದ್ದುಪಡಿ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಯಾಕಂದ್ರೆ ಇದ್ರಲ್ಲಿ ಬಂದು ಟ್ರಾನ್ಸ್ಜೆಂಡರ್ ಅಂತ ಹೇಳಿದ ತಕ್ಷಣ ನಮ್ಗೆ 2014 ಮತ್ತೆ 2019 ಏನಿತ್ತು ಅದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಮಾತಾಡ್ತಿತ್ತು. ಅಂದ್ರೆ ನನ್ನ ಸ್ವಇಚ್ಛೆಯಿಂದ ನಾನು ಹೇಗೆ ಗುರ್ತಿಸ್ಕೊಳಕ್ ಇಷ್ಟಪಡ್ತೀನಿ ಅಂತ. ಸೊ ನಾಲ್ಸಾ ತೀರ್ಪು ಪ್ರಕಾರ ನೋಡಿದ್ರೆ ನೀನು ಲಿಂಗ ಪರಿವರ್ತನೆ ಮಾಡ್ಕೊಂಡಿದ್ರು ಮಾಡ್ಕೊಡದೆ ಇದ್ರುನು ಸೊ ನೀನು ಹೇಗ್ ಗುರ್ತಿಸ್ಕೊಂತೀಯ ಅದು ನಿನ್ನ ಐಡೆಂಟಿಟಿ ಅಂತ ಹೇಳಿ ನಾಲ್ಸಾ ತೀರ್ಪು ಹೇಳುತ್ತೆ. ಸೊ 2019 ಆಕ್ಟ್ ಯಾವ್ದು ಕೇಂದ್ರ ಸರ್ಕಾರ ಇವಾಗ ಯಾವ ಸರ್ಕಾರ ನಡೆಸ್ತಿದೆ ಅದೇ ಸರ್ಕಾರನೇ 2019 ಕೂಡ ಆ ಒಂದು ಸೆಲ್ಫ್ ಐಡೆಂಟಿಟಿನ ಒಪ್ಕೊಂಡಿತ್ತು. ಸೊ ಈಗ ಏನು ಮಾಡಿದ್ದಾರೆ 2019 ಕಾಯ್ದೆ ಏನಿದೆ ಅದನ್ನ ಮತ್ತೆ ತಿದ್ದುಪಡಿ ಮಾಡಿದ್ದಾರೆ. ಸೊ ಯಾಕೆ ಇದನ್ನ ಮಾಡಿದ್ರು ಅನ್ನೋದು ಪ್ರಶ್ನೆ ಏನಂದ್ರೆ ಸೊ ನಮ್ಗೆ ಪ್ರಶ್ನೆ ಇದೆ. ಸೊ ಯಾಕೆ ಇದನ್ನ ಅವರು ತಂದ್ರು ಅಂತ. ಸೊ ಒಂದು ಸಮುದಾಯದ ಜೊತೆ ಕನ್ಸಲ್ಟೇಷನ್ ಮಾಡ್ಲಿಲ್ಲ. ಸೊ ನ್ಯಾಷನಲ್ ಕೌನ್ಸಿಲಿಂಗ್ ಬೋರ್ಡ್ ಇದೆ. ಅಂದ್ರೆ ನಮ್ಮ ಸಮುದಾಯದ ಪರವಾಗಿ ನ್ಯಾಷನಲ್ ಕೌನ್ಸಿಲಿಂಗ್ ಬೋರ್ಡ್ ಅಲ್ಲಿ ಡೆಲ್ಲಿನಲ್ಲಿ ಸೋಷಿಯಲ್ ವೆಲ್ಫೇರ್ ಅಂಡರ್ ಒಳಗಡೆ ಬರ್ತಾರೆ. ಸೊ ಅಲ್ಲಿರುವಂತ ಒಂದು ಕಮಿಟಿನೂ ಕೂಡ ಅವರು ಒಂದು ಗಮನಕ್ಕೆ ತಗೊಂಡಿರ ಈ ಬಿಲ್ ಬಗ್ಗೆ ಡೈರೆಕ್ಟ್ ಆಗಿ ಅವ್ರು ತಗೊಂಡ್ಬಂದಿರೋದು. ಸೊ ಇದ್ರಲ್ಲಿ ಪ್ರಶ್ನೆ ಏನಂದ್ರೆ ಅವರು ಸ್ಪೆಸಿಫಿಕ್ ಆಗಿ 6 ಐಡೆಂಟಿಟೀಸ್ ನ ಮಾತ್ರ ಒಪ್ಕೊಂತಾ ಇದ್ದಾರೆ. ಸೊ 6 ಐಡೆಂಟಿಟೀಸ್ ಯಾವ್ದು ಅಂದ್ರೆ ಹಿಜ್ರಾ, ಅರ್ವಾನಿ, ಕಿನ್ನರ್, ಯೂನಕ್, ಇಂಟರ್ಸೆಕ್ಸ್ ಮತ್ತೆ ಜೋಗಪ್ಪ. ಸೊ ಯೂನಕ್ ಅನ್ನೋ ಪದನ ನಾವ್ ಯಾರು ಒಪ್ಕೊಳಕ್ ರೆಡಿ ಇಲ್ಲ. ನಾಲ್ಸಾ ತೀರ್ಪು ಏನ್ ಹೇಳುತ್ತೆ, ನೀನ್ ಸರ್ಜರಿ ಮಾಡಿದ್ರು ಸರಿ ಮಾಡದೇ ಇದ್ರು ಸರಿ ನಿನ್ನ ಹಕ್ಕು ಅಂತ ಹೇಳುವಾಗ ಸೊ ಇವರು ಒತ್ತಾಯ ಮಾಡೋ ರೀತಿಯಾಗಿದೆ. ಅಂದ್ರೆ ನೀನ್ ಸರ್ಜರಿ ಮಾಡ್ಕೊಂಡಿದ್ರೆ ಮಾತ್ರ ನೀನ್ ಈ 6 ಐಡೆಂಟಿಟಿಯಲ್ಲಿ ನೀನೆಲ್ಲೋ ಹೋಗ್ಬೇಕು ಅಂತ. ಸೊ ಅವ್ರು ಕೊಟ್ಟಿರೋ ಯೂನಕ್ ಅಲ್ಲಿ ನಾನೇನಕ್ ಹೋಗ್ಲಿ, ಅವ್ರು ಕೊಟ್ಟಿರೋ ಕಿನ್ನರ್ ಅನ್ನೋದ್ರಲ್ಲಿ ನಾನೇನಕ್ ಹೋಗ್ಲಿ, ನಾನು ಗಂಡ್ಸು ಅಂತ ಗುರ್ತಿಸ್ಕೊಂತೀನಿ, ಇಲ್ಲ ನಾನು ಜೆಂಡರ್ ಫ್ಲೂಯಿಡ್ ಅಂತ ಗುರ್ತಿಸ್ಕೊಂತೀನಿ, ನೀವ್ ಯಾರು ನನ್ನ ಗುರ್ತಿಸಕ್ಕೆ? ಸೊ ಮೆಡಿಕಲ್ ಬೋರ್ಡ್ ಯಾರು ನನ್ನ ಬಾಡಿನ ಚೆಕ್ ಮಾಡಕ್ಕೆ? ಇದೇ ರೀತಿಯಾಗಿ ನೀವು ಗಂಡು ಹೆಣ್ಣಿಗೂ ಬೋರ್ಡ್ ಕಳ್ಸ್ತೀರಾ? ಸೊ ಗಂಡುಗುನು ನೀವು ವೆರಿಫಿಕೇಶನ್ ಕೇಳ್ತೀರಾ, ಹೆಣ್ಣುಗುನು ನೀವು ವೆರಿಫಿಕೇಶನ್ ಕೇಳ್ತೀರಾ? ಅಂದ್ರೆ ನಾವೇನ್ ನಿಮ್ಗೆ ಆಟದ ವಸ್ತುಗಳ? ನಾವೇನ್ ನಿಮ್ಗೆ ಬೊಂಬೆಗಳ? ನಮಗೂ ಹಕ್ಕಿದೆ, ನಾವು ವೋಟ್ ಮಾಡಿದೀವಿ, ನಾವು ಈ ಭಾರತದ ಪ್ರಜೆಗಳು. ಸೊ ನಮಗೂ ಕೂಡ ಒಂದು ಮನುಷ್ಯರಾಗಿ ಬದುಕುವ ಹಕ್ಕಿದೆ. ಆದ್ರೆ ನಮಗ್ ಬೇಕಾಗಿರೋದು ನಮ್ಗೆ ಹೇಗೆ ಬದುಕಬೇಕು ಅನ್ನೋ ಅವಕಾಶ ಅಷ್ಟೇ. ನಮ್ಗೆ ಯಾರಿಗೂನು ಕರುಣೆ ಬೇಕಾಗಿಲ್ಲ. ನಮ್ಗೆ ಯಾರಿಗೂನು ನೀವು ನಮ್ಗೆಲ್ಲ ಕೊಟ್ಬಿಟ್ಟು ನೀವು ಬೇರೆ ಯಾರಿಗೂ ಕೊಡ್ಬೇಡಿ ಅಂತ ನಾವ್ ಹೇಳ್ತಿಲ್ಲ. ಸ್ನೇಹಿತರೆ, ಇವ್ರ ಮಾತನ್ನು ಕೇಳ್ತಾ ಇದ್ರೆ ಅವ್ರು ಹೇಳ್ತಿರೋದು ಸರಿ ಅನಿಸುತ್ತೆ. ಅದು ಪ್ರಕೃತಿದತ್ತವಾಗಿ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸಿಂದ ಅವರ ಭಾವನೆಗಳು ಚೇಂಜ್ ಆಗುತ್ತೆ. ಅವರ ಭಾವನೆಗಳು ಚೇಂಜ್ ಆದಲ್ಲಿ ಅವ್ರು ನಾನು ಏನನ್ನಾಗಿ ಗುರುತಿಸ್ಕೋಬೇಕು, ನನಗೆ ಗಂಡಾಗಿ ಗುರುತಿಸ್ಕೊಳ್ಳೋದೇ ಇಷ್ಟ, ಯಾಕೆಂದರೆ ನನ್ನ ಭಾವನೆಗಳೆಲ್ಲ ಗಂಡಾಗಿ ಬದಲಾಗ್ತಾ ಇದೆ ಅಂಥೇಳಿ ಅವ್ರು ಇಷ್ಟಪಟ್ಟಿಲ್ಲೇ ಅವ್ರು ಚೇಂಜ್ ಆಗ್ತಾರೆ. ಹೆಣ್ಣಾಗಿ ಬದಲಾಗಬೇಕು ಅಂತ ಹೇಳಿದ್ರೆ ಅದು ಸಹ ಅವರ ವೈಯಕ್ತಿಕವಾದ ವಿಷಯ. ಆ ವ್ಯಕ್ತಿ ತನ್ನನ್ನು ತಾನು ಯಾವ ರೂಪದಲ್ಲಿ ಗುರುತಿಸ್ಕೋಬೇಕು, ಯಾವ ಹೆಸರಿಂದ ತನ್ನನ್ನು ಕರೆಸ್ಕೋಬೇಕು, ನಾನು ಹೆಣ್ಣೋ ಗಂಡೋ ಅಂತೇಳಿ ಯಾವ ರೀತಿಯಲ್ಲಿ ನಾನು ಗುರುತಿಸ್ಕೋಬೇಕು ಅಂತ ಅದು ಅವರ ವೈಯಕ್ತಿಕ ವಿಷಯ. ಅವರ ಭಾವನೆಗಳಿಗೆ ತಕ್ಕಂತೆ ಅವರ ನಡೆನುಡಿ ಇರುತ್ತೆ. ಆದರೆ ಸಹ ಭಾವನೆಗಳಿಗೆ ತಕ್ಕಂಗೆ ಅವರನ್ನು ಚೇಂಜ್ ಮಾಡಿದಲ್ಲಿ ಅಥವಾ ಅವರಾಗಿ ಚೇಂಜ್ ಆದಲ್ಲಿ ಅವರ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ನಮಗೆ ಯಾರಿಗೂ ಯಾವುದೇ ರೀತಿಯ ರೈಟ್ಸ್ ಇಲ್ಲ. ಇವರ ಮಾತು ನಿಮಗೆ ಹೇಗೆ ಅನ್ನಿಸ್ತು? ಇವರ ಮಾತು ಸರಿನಾ ಅಥವಾ ತಪ್ಪಾ? ಅವ್ರು ಕೇಳ್ತಿರೋದ್ರಲ್ಲಿ ನ್ಯಾಯ ಇದೆಯಾ ಅಥವಾ ಇಲ್ವ ಅಂತ ನಿಮಗೇನಿಸ್ತು ಅಂಥೇಳಿ ದಯವಿಟ್ಟು ನಿಮ್ಮ ಕಾಮೆಂಟ್ ಮೂಲಕ ನನ್ನೊಂದಿಗೆ ಹಂಚಿಕೊಳ್ಳಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದಲ್ಲಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್.